ಇನ್ನು ಕಾಂಗ್ರೆಸ್ ನಾಯಕರಿಂದಲೇ ಇಡಿಗೆ ದಾಖಲೆಯನ್ನ ನೀಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಹೇಳಿಕೆಗೆ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರೇ ಇಡಿಗೆ ದಾಖಲೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಜೊತೆಗೆ ಈಗಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಎಂಬಿ ಪಾಟೀಲ್ ಅವರು ಗರಂ ಆಗಿದ್ದಾರೆ. ಜೋಶಿ ಮೋದಿ ಹಿಡಿತದಲ್ಲೇ ಇಡಿ ಇದೆ ಅಲ್ವಾ, ಯಾರು ದಾಖಲೆ ಕೊಟ್ಟರು ಅಂತ ಬಹಿರಂಗಪಡಿಸಲಿ ಅಂತ ಹೇಳಿದ್ದಾರೆ. ಜೋಶಿಗೆ ಹೆಸರು ಹೇಳೋದಕ್ಕೆ ಧೈರ್ಯ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೋಶಿ ಅವರು ಕೇಂದ್ರ ಸಚಿವರು, ಬಹುಶಃ ಅವರಿಗೆ ಸಂಪೂರ್ಣವಾದಂತ ಮಾಹಿತಿ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಡಿ ಎಲ್ಲ ಅವರ ಅಂಡರಲ್ಲೇ ನಡೀತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಇವರ ಇನ್ಕಮ್ ಟ್ಯಾಕ್ಸ್, ಇಡಿ ಎಲ್ಲಾನು ಕೂಡ ಅವರ ಇದರಿಂದೇ ಆಗ್ತಾ ಇದೆ. ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಗೊತ್ತಿದೆ ಅನ್ನಂಗೆ ಆಯ್ತಲ್ಲ. ಆಗಿದ್ರೆ ಹೇಳಿ, ಅವರು ಯಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಅದನ್ನು ಗೊತ್ತಿರ್ತದೆ ಅವ್ರಿಗೆ. ಕಾಂಗ್ರೆಸ್ನವ್ರು ಯಾರು ಕಾಗದ ಪತ್ರ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬಹಿರಂಗ ಹೇಳ್ಬಿಡಿ ಅದನ್ನ. ಲೆಟ್ ಪ್ರಹ್ಲಾದ್ ಜೋಶಿ ಟೆಲ್. ಹೇಳಲ್ಲ ಪ್ರಹ್ಲಾದ್ ಜೋಶಿ ಅವರು, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬೇಡ್ರಿ, ಹೇಳ್ಬಿಡಿ ಇಂಥವ್ರು ಮಾಡಿದ್ದಾರೆ, ಯಾರು ಮಾಡಿದಾರಪ್ಪ. ಯಾಕೆ ನಿಮ್ ಧೈರ್ಯ ಇಲ್ವಾ ಪ್ರಹ್ಲಾದ್ ಜೋಶಿ ಅವ್ರಿಗೆ? ಬಹಿರಂಗ ಪಡಿಸ್ರಿ. ಅಂದ್ರೆ ಇಡಿಯವರೆಲ್ಲ ನೀವು ಪ್ರಹ್ಲಾದ್ ಜೋಶಿ ಅವರಿಗೆ ಏರ್ಪೋರ್ಟ್ ಮಾಡ್ತಾರೆ ಅಂದಂಗಾಯ್ತಲ್ಲ. ಅಂದ್ರೆ ಕಲ್ಲುಡ ಅಂದಂಗಾಯ್ತಲ್ಲ. ಅವರೇ ಕೂಡ ಹೇಳ್ತೀನಿ. ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರೇ ಇಡಿಗೆ ದಾಖಲೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಜೊತೆಗೆ ಈಗಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಎಂಬಿ ಪಾಟೀಲ್ ಅವರು ಗರಂ ಆಗಿದ್ದಾರೆ. ಜೋಶಿ ಮೋದಿ ಹಿಡಿತದಲ್ಲೇ ಇಡಿ ಇದೆ ಅಲ್ವಾ, ಯಾರು ದಾಖಲೆ ಕೊಟ್ಟರು ಅಂತ ಬಹಿರಂಗಪಡಿಸಲಿ ಅಂತ ಹೇಳಿದ್ದಾರೆ. ಜೋಶಿಗೆ ಹೆಸರು ಹೇಳೋದಕ್ಕೆ ಧೈರ್ಯ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೋಶಿ ಅವರು ಕೇಂದ್ರ ಸಚಿವರು, ಬಹುಶಃ ಅವರಿಗೆ ಸಂಪೂರ್ಣವಾದಂತ ಮಾಹಿತಿ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಡಿ ಎಲ್ಲ ಅವರ ಅಂಡರಲ್ಲೇ ನಡೀತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಇವರ ಇನ್ಕಮ್ ಟ್ಯಾಕ್ಸ್, ಇಡಿ ಎಲ್ಲಾನು ಕೂಡ ಅವರ ಇದರಿಂದೇ ಆಗ್ತಾ ಇದೆ. ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಗೊತ್ತಿದೆ ಅನ್ನಂಗೆ ಆಯ್ತಲ್ಲ. ಆಗಿದ್ರೆ ಹೇಳಿ, ಅವರು ಯಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಅದನ್ನು ಗೊತ್ತಿರ್ತದೆ ಅವ್ರಿಗೆ. ಕಾಂಗ್ರೆಸ್ನವ್ರು ಯಾರು ಕಾಗದ ಪತ್ರ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬಹಿರಂಗ ಹೇಳ್ಬಿಡಿ ಅದನ್ನ. ಲೆಟ್ ಪ್ರಹ್ಲಾದ್ ಜೋಶಿ ಟೆಲ್. ಹೇಳಲ್ಲ ಪ್ರಹ್ಲಾದ್ ಜೋಶಿ ಅವರು, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬೇಡ್ರಿ, ಹೇಳ್ಬಿಡಿ ಇಂಥವ್ರು ಮಾಡಿದ್ದಾರೆ, ಯಾರು ಮಾಡಿದಾರಪ್ಪ. ಯಾಕೆ ನಿಮ್ ಧೈರ್ಯ ಇಲ್ವಾ ಪ್ರಹ್ಲಾದ್ ಜೋಶಿ ಅವ್ರಿಗೆ? ಬಹಿರಂಗ ಪಡಿಸ್ರಿ. ಅಂದ್ರೆ ಇಡಿಯವರೆಲ್ಲ ನೀವು ಪ್ರಹ್ಲಾದ್ ಜೋಶಿ ಅವರಿಗೆ ಏರ್ಪೋರ್ಟ್ ಮಾಡ್ತಾರೆ ಅಂದಂಗಾಯ್ತಲ್ಲ. ಅಂದ್ರೆ ಕಲ್ಲುಡ ಅಂದಂಗಾಯ್ತಲ್ಲ. ಅವರೇ ಕೂಡ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.